ನಕ್ರು ಚೆನ್ನಾಗಿ ಕಾಣಿಸ್ತೀರಾ, ಕೋಪ ಮಾಡ್ಕೊಂಡ್ರು ಚೆನ್ನಾಗಿ ಕಾಣಿಸ್ತೀರಾ. ನೀವು ಅಂದ್ರೆ ನನಗಿಷ್ಟ ಕಣ್ರಿ. ಹಾಯ್. ನೀವೇನ್ರಿ ಮನೆ ಒಳಗಡೆ ಬಂದ್ಬಿಟ್ಟಿದ್ದೀರಾ? ಅಡ್ರೆಸ್ ಹೇಗೆ ಸಿಕ್ತು? ನಮ್ಮ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ, ಅದಕ್ಕೆ ಬಂದೆ. ಯಾವ ಪ್ರಶ್ನೆ? ನಾನು ಅಂದ್ರೆ ನಿಮ್ಗೆ ಇಷ್ಟನಾ? ನಮ್ಮ ಅಪ್ಪಾಜಿ ನೋಡಿದ್ರೆ ಬೈತಾರೆ. ದಯವಿಟ್ಟು ಇಲ್ಲಿಂದ ಹೋಗಿ, ಪ್ಲೀಸ್ 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 ಇಲ್ಲಿಂದ ಹೋಗಿ. ನಾನ್ ಯಾಕೆ ಹೋಗ್ಬೇಕು? ಅಯ್ಯ ನೀನ ಒಬ್ಬೊಬ್ರೆ ಹೀಗ್ ಮಾತಾಡ್ಕೊಂಡ್ರೆ ಹುಚ್ಚರು ಅಂತಾರ. ನೀನ ಈಗ್ಲೇ ಹೀಗೆ ಇನ್ ಮದ್ವೆ ಆಗ್ಬಿಟ್ರೆ ಅಷ್ಟೇ. ನಮ್ಮ ಪ್ರಶ್ನೆಗೆ ಉತ್ತರನೇ ಸಿಕ್ಕಿಲ್ಲ. ತುಂಬಾ ನಿದ್ದೆ ಬರ್ತದೆ, ತುಂಬಾ ತಲೆನೋವು ನೋವ್ತಿದೆ. ಈಗ್ಲೇ ಮದ್ವೆ ಕನ್ಕೊಂಡ್ರೆ ಹೀಗೆ ಆಗೋದು, ಎಲ್ಲ ನೋವುತ್ತೆ. ನಾನು ಅಂದ್ರೆ ನಿಮ್ಗೆ ಇಷ್ಟನಾ? ರೆಡ್ಡಿ ಅವರೇ, ಸ್ವಲ್ಪ ಟೈಮ್ ಕೊಡಿ, ಖಂಡಿತವಾಗಿಯೂ ಡಾಕ್ಯುಮೆಂಟ್ಸ್ನ ತಂದು ಕೊಡ್ತೇನೆ, ನನ್ನ ನಂಬಿ ಪ್ಲೀಸ್. ನೋಡಿ ದೇವ್ರು, ನಂಬಿಕೆ ಇರೋದಕ್ಕೆ ನಾನು ನಿಮ್ಗೆ ಹಣ ಕೊಟ್ಟಿರೋದು. ಅದೇ ನಂಬಿಕೆ ಮೇಲೆ ಬೇರೆಯವರು ನನ್ಗೆ ಹಣ ಕೊಟ್ಟಿರೋದು. ನಾನಾದ್ರೂ ನಿಮ್ಮನ್ನ ಕರೆಸಿ ಕೂರಿಸಿ ಮಾತಾಡ್ತಾ ಇದ್ದೀನಿ. ಬಾಂಬೆ ಡಾನ್ಗಳ ಕತೆ ಗೊತ್ತಲ್ಲ. ಧಮಾಲ್. ಈಗ ನನ್ನ ಕಾಂಟ್ಯಾಕ್ಟ್ಸ್ ಇರೋದೆಲ್ಲ ಅವ್ರ ಜೊತೆನಲ್ಲೇ. ನಾನು ಅವ್ರ ಥರನೇ ನಿಮ್ಗೊಂದು ಅವಕಾಶ ಕೊಡ್ತೀನಿ. ಈ ಗನ್ ನಿಮಗೆ ಕೊಡ್ತೀನಿ, ನೀವೇ ಡಮ್ ಅನ್ನಿಸ್ಕೊಂಬಿಡಿ. ನನಗೆ ಕೊಲೆ ಮಾಡೋದಕ್ಕೆ ಹೆದರಿಕೆ. ಇಲ್ಲ ರೆಡ್ಡಿ ಅವರೇ, ಈ ಸಲ ಖಂಡಿತ ಮಿಸ್ ಆಗಲ್ಲ. ಎಲ್ಲಿ ಯಾವಾಗ ಅಂತ ಹೇಳ್ಬಿಡಿ, ನಿಮಗೂ ಟೆನ್ಷನ್ ಇರೋದಿಲ್ಲ, ನಾನು ಸಮಾಧಾನವಾಗಿರ್ತೀನಿ. ನಮ್ಮ ಹುಡುಗರಿದ್ದಾರಲ್ಲ, ಊದ್ ಕಡ್ಡಿ ಹಚ್ಕೊಂಡ್ಬಂದ್ರು ಅಂದ್ರೆ ಊರ್ನೇ ಹಚ್ಕೊಂಡ್ಬರ್ತಾರೆ. ಇನ್ನು ನಿಮ್ಮನ್ನ ಎತ್ತಾಕೊಂಡ್ಬಂದ್ರು ಅಂದ್ರೆ ನಿಮ್ಮ ಹೆಣನೇ ಎತ್ಕೊಂಡ್ಬರೋದು. ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬಿಡಿ ಸರ್. ಏನಪ್ಪ? ಮೂಲೆ ಅಂಗಡಿಯವರು ಕೊಟ್ಟರು ಇದನ್ನ, ಬಡ್ಡಿ ದುಡ್ಡು. ಹೋಗು.
ಯಾರು ಗೊತ್ತಾ? ಧನಂಜಯ. ಈಗ ನೀವು ಇದ್ದೀರಲ್ಲ ಅರಮನೆ, ಅದಕ್ಕೆ ರಾಜ ಆಗ್ಬೇಕಾಗಿದ್ದವನು. ಏನೋ ನಿಮ್ಮ ಅದೃಷ್ಟ, ಅರಮನೆ ಈಗ ನಿಮ್ಮ ಕೈಯಲ್ಲಿದೆ. ಅವನ ಅದೃಷ್ಟ ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದಾನೆ. ಅಂದ್ರೆ ಈ ಹುಡುಗ ವಿಜಯೇಂದ್ರ ಅರಸು ಅವರ ಮಗ ಧನಂಜಯ. ಹಾಯ್, ಗುಡ್ ಮಾರ್ನಿಂಗ್ ಭಾವನ ಅವರೇ. ಯಾಕ್ರಿ ಅಪ್ಸೆಟ್ ಆಗಿದ್ದೀರಾ? ಎಲ್ಲರಿಗೂ ಸ್ಫೂರ್ತಿ ಕೊಡೋರು ನೀವು, ಅಂಥದ್ರಲ್ಲಿ ಮೂಲ ದೇವರೇ ನೆಲ ನೋಡ್ದಂಗ ಆಯ್ತಲ್ಲ. ದಯವಿಟ್ಟು ನನ್ನ ಒಬ್ಬಳನ್ನೇ ಬಿಟ್ಬಿಡಿ ಪ್ಲೀಸ್. ನೋಡಿ ಗಾಳಿ ಹೆಂಗ್ ಉರುಳುತ್ತೆ ಅಂತ. ನನಗ್ ತೊಂದರೆ ಇದ್ದಾಗ ಸಲಹೆ ಕೊಟ್ಟಿದ್ ನೀವು, ಅದು ಹೆಲ್ಪ್ ಆಯ್ತು. ಅದಕ್ಕೆ ಇವು ನಿಮ್ ಕಷ್ಟ ಏನು ಅಂತ ಹೇಳಿ, ಅದು ಬಿಟ್ಟು ನೀವು ನನ್ನನ್ನು ಹೋಗಿ ಅಂತಿದ್ದೀರಲ್ಲ. ದಿಸ್ ಇಸ್ ನಾಟ್ ಫೇರ್. ನಿಮ್ ಕಷ್ಟ ಏನು ಅಂತ ಹೇಳೋ ತನಕ ನಿಮ್ಗೆ ಗೊತ್ತಲ್ಲ, ನಾನು ಇಲ್ಲಿಂದ ಕದ್ಲಲ್ಲ. ನನಗ್ ಮದ್ವೆ ಮಾಡೋ ಪ್ರಯತ್ನ ನಡೀತಿದೆ ಮನೆಯಲ್ಲಿ. ಹೌದಾ? ನಿಮ್ಮಿಷ್ಟ ಏನು? ಈಗಲೇ ಮದ್ವೆ ಬಗ್ಗೆ ಯೋಚನೆ ಇಲ್ಲ ನಂಗೆ. ನಿಮ್ಮ ಮನಸ್ಸಿಗೆ ಬೇರೆ ಯಾರಾದ್ರೂ ಇದ್ದಾರಾ? ಇನ್ನೂ ಮಾಡ್ಬೇಕಾಗಿರೋ ಕೆಲಸ ಬೇಕಾದಷ್ಟಿದೆ. ನಮ್ಮ ಮನೆ ಜವಾಬ್ದಾರಿ ನನ್ ಮೇಲೆ ಇದೆ. ಅದನ್ ಬಿಟ್ಟು ಮದ್ವೆ ಬಗ್ಗೆ ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ ನಂಗೆ. ಅಲ್ದೆ ಯಾರೋ ಹುಡುಗ ನೋಡೋದಂತೆ, ಮದ್ವೆ ಆಗ್ಬಿಡೋದಂತೆ. ಇನ್ನು ಜೀವನ ಪೂರ್ತಿ ಅವನ ಜೊತೆಗೆ ಇರ್ಬೇಕು. ನನಗೂ ಆಯ್ಕೆ ಇರ್ಬೇಕಲ್ವಾ? ಎಸ್, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋನ್ ಜೊತೆ ಮದುವೆ ಆಗ್ಬೇಕು. ಅಂತ ಹುಡುಗ ಸಿಕ್ಕರೆ ನೀವು ಮದುವೆ ಆಗ್ತೀರಾ? ಗೊತ್ತಿಲ್ಲ. ಈಗಲೇ ನಂಗೆ ಮದ್ವೆ ಬಗ್ಗೆ ಯೋಚನೆ ಇಲ್ಲ. ಆದ್ರೆ ಮನೆಯಲ್ಲಿ ಬಲ್ವಂತ. ನಾನ್ ಬಂದ್ ಮಾತಾಡ್ಲಾ ಅವ್ರ ಜೊತೆ? ಅಯ್ಯೋ ದೇವ್ರೆ, ಸದ್ಯ ಅಂತ ಉಪಕಾರ ಮಾತ್ರ ಮಾಡಬೇಡಿ ಪ್ಲೀಸ್. ಹೋಗ್ಲಿ, ನಿಮ್ಗೆ ಎಂತ ಹುಡುಗ ಇಷ್ಟ? ಒಳ್ಳೆ ಮನ್ಸಿರೋನಿರ್ಬೇಕು. ನನ್ನ ಹಾಗೆ? ಆದ್ರೆ ಸಿಗ್ಬೇಕಲ್ಲ ಅಂತವ್ರು. ಮೇಡಮ್ಗೆ ಇವತ್ತು ನಾನು ಬೇಗ ಹೋಗ್ಬೇಕು ಅಂತ ಹೇಳ್ಬೇಕು. ಹಲೋ ಹಲೋ ಮೇಡಮ್, ನಾನು ಭಾವನಾ. ಬರ್ತೀನಿ. ನಿಮ್ಗೋಸ್ಕರ ಏನೋ ಇದೆ ಇದರಲ್ಲಿ. ನಾನು ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ಯಾರೋ ಬರ್ತಿದ್ದಾರೆ. ಮನೆಗೆ ಹೋದ ತಕ್ಷಣ ನೋಡಿ. ನಿಮ್ಮ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡೋ ಹಕ್ಕು ನಿಮ್ಗಿದೆ. ಆ ಹಕ್ಕನ್ನು ನೀವು ಚಲಾಯಿಸ್ಬೇಕಷ್ಟೆ.
ನೀನ್ ತಲೆ ಕೆಡ್ಸ್ಕೊಂಬೇಡ ಬಾಪ ನಾನು ಕೊಡಿಸ್ತೀನಿ. ಬಾ. ತಮ್ಮಯ್ಯನವ್ರೆ, ಸ್ವಲ್ಪ ನನ್ನ ಕಡೆನೂ ನೋಡ್ತೀರಾ? ನಾನು ಬಂದು ಅರ್ಧ ಗಂಟೆ ಆಯ್ತು. ಒಂದ್ ನಿಮಿಷ ಇರಪ್ಪ. ವ್ಯವಹಾರ ಅಂದ್ರೆ ಕಾಯ್ಬೇಕು ಬುದ್ಧಿ. ಗಿರಾಕಿಗಳು ದೇವ್ರ ಸಮಾನ. ಇವರು ಅರ್ಧ ಗಂಟೆಯಿಂದ ನನ್ನ ಹತ್ರ ಮಾತಾಡ್ತಾನೆ ಅವರಲ್ಲ. ಒಂದ್ ನಿಮಿಷ ಇರಿ, ಈ ದೇವ್ರದ್ದು ಮುಗಿಸ್ಬಿಡ್ತೀನಿ, ಆಮೇಲೆ ನಿಮ್ದು. ಹಲೋ, ಇಲ್ಲೊಂದು ಗಿರಾಕಿ ಬಂದವ್ರಪ್ಪ. ನಾನೊಂದು ಅರ್ಧ ಅವರ್ ಬಿಟ್ಟು ಫೋನ್ ಮಾಡ್ತೀನಿ. ಇವ್ರದ್ದೇನಿದೆ ಮುಗಿಸ್ ಕಳಿಸ್ತೀನಿ, ಸರಿನಪ್ಪ? ಏನ್ ಹೇಳಿ ಬುದ್ಧಿ ನಿಮ್ದು? ಅದೇ ನಮ್ಮ ಮನೆ ಮಾರೋ ವಿಚಾರ. ಅದು ಈಗ ಮಾರಾದವ್ರಲ್ಲ ಆ ಮನೆ. ಅದು ಯಾವಾಗ ಬಿದ್ದೋಗುತ್ತೋ. ನಿಮ್ ಮೇಲೆಲ್ಲ ಬಿದ್ದು ನೀವು ನೆಲ್ಸಮಾಗಕ್ ಮುಂಚೆ ಮಾರ್ಬೇಕು ಅಂತ ಮನ್ಸು ಮಾಡಿದಿರಲ್ಲ, ದೇವ್ರು ನಿಮ್ಗೆ ತುಂಬಾ ಒಳ್ಳೆ ಬುದ್ಧಿ ಕೊಟ್ಟವನೆ. ಮಾರಾಕ್ ಬಿಡನ್ ಬಿಡಿ ಸಮಯ. ಅದೇ ಎಷ್ಟಕ್ಕೆ ಅಂತ? ಒಂದ್ 20 ಲಕ್ಷ ಕೊಡ್ಸ್ಬಿಡ್ಲಾ? ಏನ್ ಹಾಗಂತೀರಾ? ಕೋಟಿಗೆ ಬಾಳುತ್ತೆ, 20 ಲಕ್ಷ ಅಂತ ಹೇಳ್ತಿದ್ದೀರಿ. ನೀವು ನಾನ್ ಕೇಳ್ದಾಗ ಕೊಟ್ಟಿದ್ರೆ ಕೋಟಿ ಬಾಳ್ತಿತ್ತು. ಈಗ ರಿಯಲ್ ಎಸ್ಟೇಟ್ಗೆ ಎಲ್ಲದೆ ಬೆಲೆ? ನೆಲ ಕಚ್ಬಿಟ್ಟದೆ. ಭೂಮಿಗೆ ಎಲ್ಲಿದೆ ಬೆಲೆ? ಇನ್ ಚಿನ್ನ ನೋಡಿ ರಾಕೆಟ್ ಏರ್ದಂಗೆ ಏರ್ತಿದೆ. ಹಾಗಾದ್ರೆ ಸದ್ಯಕ್ಕೆ ಮಾರೋದು ಬೇಡ, ನಮ್ಮ ಮನೆ ಮೇಲೆ ಒಂದಷ್ಟು ಸಾಲ ಅಂತ ಕೊಡಿಸ್ಬಿಡ್ತೀರಾ? ಆಗ್ಬೋದು, ಆದ್ರೆ ಒಂದು ಕಂಡೀಷನ್. ಏನ್ ಹೇಳಿ? ನೀವು ನನ್ನ ಪರ್ಮಿಷನ್ ಇಲ್ಲದೆ ಯಾರಿಗೂ ಆ ಮನೆ ಮಾರಬಾರ್ದು. ನೀವು ಯಾವಾಗಾದ್ರೂ ಮಾರಿ, ನನಗೇ ಮಾರಬೇಕು. ಮಾರ್ಕೆಟ್ ರೇಟ್ ಏನಿದೆಯೋ ಅದನ್ನೇ ಕೊಡ್ತೀನಿ. ಅದಕ್ಕೆ ಬದಲಾಗಿ ಈಗ ನಿಮ್ಗೆ ಹಣ ಕೊಡ್ತಾ ಇಲ್ಲ, ಅದಕ್ಕೆ ಧರ್ಮದ ಬಡ್ಡಿ ತಗೋತೀನಿ, 1%. ಆಗ್ಬೋದಾ? ಆಯ್ತು. ಯಾಕೆ ಬೇಕಿತ್ತು ಹಣ? ಅದು ನಮ್ಮ ಅರಸರಿಗೆ ಬೇಕಾಗಿತ್ತು. ಹೌದಾ? ಕೊಡಿ ಪೇಪರ್ಸು, ಅಗ್ರಿಮೆಂಟ್ ರೆಡಿ ಮಾಡಿಸ್ಬಿಡ್ತೀನಿ. ಎಲ್ಲ ಆದ್ಮೇಲೆ ಬಂದು ಸೈನ್ ಹಾಕಿ ಹಣ ತಗೊಂಡೋಗಿ. ಆಗ್ಲಿ, ತಗೊಳ್ಳಿ. ಎಷ್ಟು ಬೇಕಿತ್ತು? 10 ಲಕ್ಷ ಬೇಕಾಗಿತ್ತು. ಸದ್ಯಕ್ಕೆ 3 ಲಕ್ಷ ಕೊಟ್ರೆ ಸಾಕು. ಈಗ ಸದ್ಯಕ್ಕೆ ಅಷ್ಟೊಂದು ದುಡ್ಡಿಲ್ಲ. ಆಗ್ಲಿ, ಅಗ್ರಿಮೆಂಟ್ ಎಲ್ಲ ರೆಡಿ ಮಾಡಿಸ್ತೀನಿ, ದುಡ್ಡು ವ್ಯವಸ್ಥೆ ಮಾಡ್ತೀನಿ, ಬಂದು ತಗೊಂಡೋಗಿ. ನೀವಿನ್ ಹೊರಡಿ. ಯಜಮಾನ್ರೆ, ಎಲ್ಲ ತಂದಾಯ್ತು ಯಜಮಾನ್. ಏನು ಮರ್ತಿಲ್ಲ ತಾನಮ್ಮ? ಇಲ್ಲ, ನೀವು ಬರ್ಕೊಟ್ಟಿದ್ದೆಲ್ಲ ತಂದಿದ್ದೀನಿ. ಒಳಗ್ ತಗೋಬಾ, ತಟ್ಟೆ ಒಳಗೆ ಇಟ್ಕೊಡ್ತೀನಿ. ಸುಂದ್ರೆ, ಅವ್ರಿಗೆ ಹೇಳ್ಬಿಡು ನಮಗೆ ಬೇರೆ ಯಾರ ಸಹಾಯನೂ ಬೇಡ ಅಂತ. ಆ ಹುಡುಗನ ಕಡೆಯವ್ರು ಬಂದಾಗ ನೀನೊಬ್ಳು ನನ್ನ ಸಹಾಯಕ್ಕೆ ನಿಂತ್ಕೊಂಡ್ರು ಸಾಕು. ಹುಡುಗಿನೂ ಅಷ್ಟೇ, ಲಕ್ಷಣವಾಗಿ ಬಟ್ಟೆ ಹಾಕ್ಕೊಂಡು ಗಂಭೀರವಾಗಿ ಕೂತಿದ್ರೆ ಸಾಕು. ಬೇರೆ ಯಾರು ಮೂಗು ತೂರಿಸ್ಬೇಕಾಗಿಲ್ಲ. ಅರಸರೇ, ಇವರೆಲ್ಲ ನಿಮ್ಮವರು, ನಿಮಗ್ ಬೇಕಾಗಿಲ್ಲ, ಬಿಟ್ಬಿಡಿ. ನಾನು ಹೊರಗ್ ನೋಡಲ್ವಾ, ನಾನ್ ಬೇಕಾದ್ರೆ ನಿಮ್ಗೆ ಸಹಾಯ ಮಾಡ್ತೀನಿ. ನೋಡಮ್ಮ ತಾಯಿ, ನೀನು ನನಗೆ ನಿಜವಾಗಿಯೂ ಸಹಾಯ ಮಾಡಲೇಬೇಕು ಅಂತಿದ್ರೆ ಅವ್ರ ಮುಂದೆ ಮಾತಾಡಿ ತೊಂದರೆ ಕೊಡಬೇಡ. ಹೊಡ್ಕೋಬೇಕು. ಕುಂಟ್ರಂಗೆ ಕೋಲ್ ಕೊಟ್ರೆ ಬೇಡ ಬಿಡಿ, ನಾನು ಹಿಂಗೆ ಇರ್ತೀನಿ, ನಡಿಬೇಕಾದ್ರೆ ಡ್ಯಾನ್ಸ್ ಮಾಡ್ದಂಗೆ ಕಾಣುತ್ತೆ ಅನ್ನಂತೆ. ಹಂಗಾಯ್ತು ನಿಮ್ ಕತೆ. ನೋಡು, ಇದೆ ಈ ನುಡಿ ಮುತ್ತುಗಳು, ಉಪಮೆಗಳು ಅವ್ರ ಮುಂದೆ ಬೇಡ ಅಂತ ಬೇಡ್ಕೋತೀನಿ. ಏನಾದ್ರೂ ಮಾಡ್ಕೊಳ್ಳಿ. ಓಹೋ, ಇದು ಬೇರೆ ಎಷ್ಟು ದಿನ ನಡೀತಿದೋ ನೋಡ್ತೀನಿ. ಲಕ್ಷ್ಮಿ ಬಾರೆ, ಕಾಫಿ ಕೊಡ್ತೀನಿ. ಸುಂದ್ರಿ, ಇಲ್ಲಿ ಬಾಮ್ಮ, ಇಲ್ಲಿ ಒಂದ್ ಸ್ವಲ್ಪ ಕೆಲಸ ಇದೆ. ಎಸ್, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋನ್ ಜೊತೆ ಮದುವೆ ಆಗಬೇಕು ಅಂತ ಹುಡುಗ ಸಿಕ್ಕರೆ ನೀವು ಮದುವೆ ಆಗ್ತೀರಾ? ನಿಮ್ಮ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡೋ ಹಕ್ಕು ನಿಮಗಿದೆ. ಆ ಹಕ್ಕನ್ನು ನೀವು ಚಲಾಯಿಸಬೇಕಷ್ಟೆ. ಮೂರ್ ದಿನಕ್ಕೂ ಒಬ್ಬೊಬ್ಬ ಗಂಡು ಬಂದಾಗೆಲ್ಲ ನಮ್ಮ ಮನೇಲಿ ಖರ್ಚಾಗಬೇಕು. ನಾವ್ ಯಾಕೆ ಖರ್ಚು ಮಾಡ್ಬೇಕು? ಅವಳ ಪರ್ಸಲ್ಲೇ ತಗೋತೀನಿ.
ಲವ್ ಲೆಟ್ರು. ಸುಂದ್ರಿ, ಎಲ್ಲ ಸಿದ್ಧತೆಗಳಾಗಿದೆಯಾ? ಬೇಗ ಬೇಗ ಆಗಬೇಕು. ಮಾಡಿ ಮಾಡಿ, ನೀವು ನಿಮ್ಮ ಮಗಳ ಮದುವೆಗೆ ವ್ಯವಸ್ಥೆ ಮಾಡಿ. ಆದ್ರೆ ಅವಳು ಪ್ರೇಮ ಲೋಕದಲ್ಲಿ ತೇಲಾಡ್ತಿದ್ದಾಳೆ. ಹೇಳೋವೇನಿದ್ರು ನೇರವಾಗಿರ್ಲಿ. ತಾಯಿ ಮಗಳು ಇಬ್ರು ಯಾಕೆ ಮದುವೆ ಬೇಡ ಅಂತಿದ್ದಾರೆ ಅನ್ನೋದನ್ನ ನೀವ್ ಅರ್ಥ ಮಾಡ್ಕೋಬೇಕು ಅರಸ್ರೆ. ಹರೆಯದ ಹುಡುಗಿ ಕೊದ್ದು ಮುಚ್ಚಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ಇನ್ನು ಕದ್ದು ಮುಚ್ಚಿ ಪ್ರೀತಿ ಮಾಡದೆ ಇರ್ತಾಳ? ಇಲ್ಲಿ ನೋಡಿ, ಪ್ರೇಮ ಪತ್ರ.